ಎಸ್. ನೆಕ್ಸ್ಟ್ ಒಂದಷ್ಟು ಫ್ಯಾನ್ಸ್ಗಳ ಕಡೆಯಿಂದ ಬಂದಂಥ ಒಂದಷ್ಟು ಪ್ರಶ್ನೆಗಳು, ಅದಕ್ಕೆ ನೀವು ಇಷ್ಟಪಟ್ಟು ಓಕೆ ಅಂತ ಆನ್ಸರ್ ಮಾಡಿದ್ರು ಓಕೆ, ಇಲ್ಲಾಂದರೆ ಸ್ಕಿಪ್ ಅಂದರೂ ಓಕೆ ಅಂತ ಸಮಸ್ಯೆ ಇಲ್ಲ. ರಾಧಿಕಾ ಅವರ ಆಸ್ತಿಯ ಒಟ್ಟು ಮೌಲ್ಯ ಎಷ್ಟು? ಸ್ಕಿಪ್. ಓಕೆ. ರಾಧಿಕಾ ಕೊನೆಯಾಗಿ ಕಣ್ಣೀರಿಟ್ಟಿದ್ದು ಯಾವಾಗ? ಕೊನೆಯದಾಗಿ ಕಣ್ಣೀರಿಟ್ಟಿದ್ದು ನನಗೆ ನೆನಪಿಲ್ಲ. ಯಾವಾಗ ಹತ್ತಿದ್ದೀನಿ ನಾನು ಅಳೋದು ಸ್ವಲ್ಪ ಕಡಿಮೆನೇ. ನನಗೆ ನೆನಪಾಗ್ತಿಲ್ವಲ್ಲ. ತಂದೆ. ಎಸ್, ಕರೆಕ್ಟ್. ಅಲ್ಲ, ಯಾಕಂದರೆ ಅದು ತುಂಬ ವರ್ಷ ಆಯಿತು. ಏನು ರೀಸೆಂಟಾಗಿ ಏನಾದರೂ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೌದು, ನನಗೆ ಆ ನೋವು ಅಂತ ಗೊತ್ತಾಗಿದೆ ನಮ್ಮ ತಂದೆ ಸಾವಲ್ಲಿ. ಅದಕ್ಕಿಂತ ಮುಂಚೆ ನಾನು ನೋಡ್ತಾ ಇದ್ದೆ, ಬೇಸರ ಆಗ್ತಿತ್ತು, ಅಳ್ತಿದ್ದೆ. ಬಟ್ ಒಂದು ಬಿಡ್ದಿರೋ ಒಂದು 10 ದಿವಸ, ಒಂದು 15 ದಿವಸ ನಾವು ಕಂಟಿನ್ಯೂಸ್ ಆಗಿ ಹತ್ತಿದ್ದೀನಿ ಅಂದರೆ ನಮ್ಮಪ್ಪ ಒಂದು ಅದೇನು ಸತ್ತು ಆ ಬಾಡಿನ ನೋಡ್ತೀವಲ್ಲ, ದೇಹನ ನೋಡ್ತೀವಲ್ಲ, ಆ ಟೈಮಲ್ಲಿ ತುಂಬ ಹತ್ತಿದ್ದೀನಿ. ಈಗಲೂ ಅಂದರೆ ಈ ಸಿನಿಮಾ ಮೇಲೆ ತುಂಬ ಆಸೆ ಇತ್ತು ಅವ್ರು ನೋಡಬೇಕು ಅಂತ. ಏನಾದ್ರು ಗ್ಲಿಮ್ಸಸ್ ಏನಾದರೂ ನೋಡಿದ್ರಾ? ಇಲ್ಲ, ನಾನು ಶೂಟಿಂಗ್ ಟೈಮಲ್ಲಿ ಏನು ವೀಡಿಯೋಸ್ ಮಾಡಿ ತರ್ತಾ ಇದ್ದಲ್ಲ, ಅದನ್ನೇ ಅವ್ರು ನೋಡ್ತಾ ಇದ್ದಿದ್ದು. ಮತ್ತು ನನಗೆ ಯಾವಾಗಲೂ ಹೇಳೋರು, ಮೇಕಪ್ಪಲ್ಲ ಹಾಗೆ ಬಂದುಬಿಡು ಮನೆಗೆ, ನಿನ್ನೊಂದು ಸಲ ನೋಡಿ ಮತ್ತೆ ನಾನು ಮಲ್ಗಕ್ಕೆ ಹೋಗ್ತೀನಿ. ಅಂದರೆ 2 ಗಂಟೆ ರಾತ್ರಿ ಆದ್ರೂ, ಬೆಳಗಿನ ಜಾವ 4 ಗಂಟೆ ಆದ್ರೂ ಅವ್ರು ನನ್ನ ನೋಡಿಬಿಟ್ಟು ಆಮೇಲೆ ಹೋಗಿ ಎದ್ದು ಬರೋರು ಮೇಲಿಂದ, ಒಂದು ಸಲ ನೋಡ್ಕೊಂಡು ಹೋಗ್ತೀನಿ ಅಂತ. ಅಷ್ಟು ಚಿತ್ತ ಅವರಿಗೆ, ಅಷ್ಟು ಒಂದು ಈ ಪಾತ್ರದ ಮೇಲೆ ಒಂದು ಆಸೆ, ಈ ಸಿನಿಮಾ ನೋಡಬೇಕು ಅಂತ. ಇನ್ನು ಬ್ಯೂಟಿ ಕೇರ್ ಮಾಡೋಕ್ಕೆ ತಿಂಗಳಿಗೆ ಎಷ್ಟು ಖರ್ಚಾಗ್ಬೋದು? ನಾನು ಖರ್ಚೇ ಮಾಡಲ್ಲ. ನಾನು ನಮ್ಮ ಮನೇಲಿ ಅದೇ ನಮ್ಮ ವರ್ಕ್ ಮಾಡೋರೆಲ್ಲ ಕೇಳ್ತಾರೆ, ಮೇಡಮ್ ಮನೇಲೆಲ್ಲ ನಮ್ಮ ಮಕ್ಕಳೆಲ್ಲ ಹೇಳ್ತಾಯಿದ್ರು, ನೀವು ತಿಂಗಳಲ್ಲಿ ಎಷ್ಟು ಸಲ ಸಲೂನ್ಗೆ ಹೋಗ್ಬೋದು, ಏನೇನೋ ಮಾಡಿಸ್ಕೋಬೋದು ಫೇಸ್ಗೆ ಅಂತ, ನೀವು ಮನೇಲಿ ಏನೇನು ಸಿಗುತ್ತಲ್ಲ ಅದೆಲ್ಲ ಹಚ್ಕೊತಾ ಇರ್ತೀರ ನೀವು ಅಂತ. ನಿಜ ಹೇಳಬೇಕಂದ್ರೆ ನಾನು ಫೇಸ್ ವಾಶ್ ಅಂತ ಏನು ಸೋಪ್ ಅಂತ ಯೂಸ್ ಮಾಡ್ತಾರಲ್ಲ ಫೇಸ್ಗೆ, ಅದನ್ನು ಯೂಸ್ ಮಾಡ್ದಿರಾನೇ ಸುಮಾರು ವರ್ಷದ ಮೇಲಾಯಿತು. ನಾನು ಯೂಸ್ ಮಾಡೋದು ಅದು ಮಸೂರ್ ದಾಲ್ ಪೌಡ್ರು, ಆಮೇಲೆ ಮೂಂಗ್ ದಾಲ್ ಪೌಡ್ರು, ಅಕ್ಕಿ ಪೌಡ್ರು, ಈ ಥರದೇ ಯೂಸ್ ಮಾಡೋದು. ಬಟ್ ಯಾರು ಹೇಳಿದ್ರು ಈ ಮಾತು ಇಲ್ಲ, ಡಗಲ್ ಅಂತಾರೆ. ಸೊ ನಾನು ಹೇಳೋದನ್ನ ಇದು ವಾಸ್ತವದ ವಿಷಯ ಅಷ್ಟೇ. ನಟಿ ಆಗೋದಿದ್ರೆ ನಿಮ್ಮ ಕನಸೇನಿತ್ತು? ನಟಿ ಆಗದಿದ್ದರೆ ನನ್ನ ತಂದೆ ಕನಸಿತ್ತು IPS ಆಫೀಸರ್ ಆಗಬೇಕು ಅಂತ. ಯಾಕಂದ್ರೆ ನಾನು ಸ್ವಲ್ಪ ಫಿಟ್ ಇದ್ದೆ, ಸ್ವಲ್ಪ ನಾನು ಜೋರು. ನಾನು ಸ್ಕೂಲ್ ಡೇಸಲ್ಲೂ ಕೂಡ ನಾನು ಒಂದ್ಸಲ ರಫ್ ಆ್ಯಂಡ್ ಟಫ್ ಇದು ಕರಾಟೆಯಲ್ಲಿ, ಡ್ಯಾನ್ಸಲ್ಲಿ, ರನ್ನಿಂಗ್ ರೇಸಲ್ಲಿ ಏನೇ ಬಂದರೂ ನಾನು ಫಸ್ಟ್ ಇರ್ತಿದ್ದೆ. ಸೊ ಹಾಗಾಗಿ ಮೋಸ್ಟ್ಲಿ ಸಿನಿಮಾ ಇಲ್ಲ ಅಂದರೆ IPS ಆಫೀಸರ್ ಆಗ್ತಿದ್ದೆ. ಕೊನೆಯದಾಗಿ ಸಿಂಗಲ್ ಆಗೋಕ್ಕೆ ಇಷ್ಟಪಡ್ತಾರಾ ರಾಧಿಕಾ ಅವರು ಅಂತ? ಇಲ್ಲ, ನನಗಿಷ್ಟ ಇಲ್ಲ. ನನಗೆ ಫ್ಯಾಮಿಲಿ ಎಲ್ಲ ಜೊತೆಲಿರಬೇಕು. ಸಿಂಗಲ್ ಆಗಿದ್ದರೆ ನಾನು ಹುಚ್ಚಿ ಆಗೋಗ್ಬಿಡ್ತೀನಿ. ನನ್ನ ಕೈಲಾಗಲ್ಲ. ನಂಗೆ ಫ್ಯಾಮಿಲಿ ಎಲ್ಲ ಜೊತೆಲಿರಬೇಕು. ಆ್ಯಕ್ಚುಲಿ ಫ್ರೆಂಡ್ಸ್ ಇದ್ದರೂ ನಡೆಯುತ್ತೆ, ಬಟ್ ಆ ಥರ ಫ್ರೆಂಡ್ಸ್ ಯಾರೂ ಇಲ್ಲ ನನಗೆ. ಮೇಡಮ್, ಇನ್ನು ಕೊನೆಯದಾಗಿ ಅಕ್ಟೋಬರ್ 3ನೇ ತಾರೀಕು ನಿಮ್ಮ ಕನಸಿನ ಸಿನಿಮಾ, ಅಂದರೆ ಇಷ್ಟು ಕಷ್ಟ ಕೊಟ್ಟಿದೆ ಅಂತಂದರೆ ಅದು ದೊಡ್ಡದೇನೋ ಸಾಧನೆ ಮಾಡುತ್ತೆ ಅನ್ನೋದು ಸೂಚನೆ ಅಂತೂ ಕೊಟ್ಟಿದೆ. ಭೈರಾದೇವಿ ಬಗ್ಗೆ ಹೇಳೋದಾದರೆ ಸಿಂಪಲಾಗಿ ಹೇಳಬೇಕಂದ್ರೆ ಒಂದು ಒಳ್ಳೆ ಚಿತ್ರ. ಅಂದರೆ ನೀವೇನು ಈಗ ಪೋಸ್ಟರ್ಸಲ್ಲಿ ನೋಡ್ತೀರಾ, ಎಲ್ಲರೂ ಅಂದ್ಕೋತಾ ಇದ್ದಾರೆ ಬರೀ ಇದರಲ್ಲಿ ದೇವಿ ಇದೆ, ಅಗೋರಿ ಇದೆ, ಅದಲ್ಲ. ಒಂದು ಬ್ಯೂಟಿಫುಲ್ ಒಂದು ಸ್ಟೋರಿ, ಒಂದು ಫ್ಯಾಮಿಲಿ ಸ್ಟೋರಿ ಸಹ ಇದೆ, ಒಂದು ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಸೊ ನೀವು ಥಿಯೇಟ್ರಿಗೆ ಬಂದು ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬರೀ ಪೋಸ್ಟರ್ಸ್ ನೋಡಿ ಯಾವುದು ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು 3ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಯಶಸ್ಸಾಗುತ್ತೋ ಅಲ್ಲ ಗೆಲ್ಲುತ್ತೋ ಸೋಲುತ್ತೋ ನಮಗೆ ಗೊತ್ತಿಲ್ಲ, ಬಟ್ 100% ಸಿನಿಮಾ ನೋಡಿದವ್ರಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ನಾನು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವೇ ಹೇಳಿದ್ರಿ ಈ ಲುಕ್ ಥರ ಸಿನಿಮಾ ಅಲ್ಲ ಅಂತ, ಬಟ್ ಅದ್ರ ಜೊತೆಗೆ ನಿಮ್ಮ ಭಯನೂ ಓಡಿಸ್ತು ಅಂತ. ಸೊ ಈ ಸಿನಿಮಾ ನೋಡಿದ್ಮೇಲೆ ಯಾರು ಭಯ ಪಡ್ತಾರಲ್ಲ, ಅದನ್ನೆಲ್ಲ ಮೀರಿ ಬೆಳೆಯೋ ಥರ ಆಗಲಿ, ಇಷ್ಟಪಡೋ ಥರ ಆಗಲಿ ಅಂತ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿರಲ್ಲ, ಇದಿಷ್ಟು ಇವತ್ತಿನ ವಿಶೇಷ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.